ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 3ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಆದಿ ಭಾಗ್ಯ ಇಬ್ಬರು ಪೊಲೀಸ್ ಸ್ಟೇಷನಿಂದ ಮನೆಗೆ ಬರ್ತಾರೆ. ಅವಾಗ ಆದಿ, ಈ ಚಾಲೆಂಜಲ್ಲಿ ನಾನೇ ಸೋತ್ಬಿಟ್ಟಿದ್ದೀನಿ, ಪಾಪ ನನ್ನಿಂದ ಭಾಗ್ಯವ್ರಿಗೆ ಎಷ್ಟು ತೊಂದರೆ ಆಯಿತು, ಆ ದುಡ್ಡನ್ನ ನನಗೆ ಕೊಟ್ಬಿಡಿ ಅಂತ ಯಾವ ರೀತಿ ಕೇಳೋದು, ಅದು ಏನಾರು ಅಂದ್ಕೊಳ್ಳಿ ಬಿಡಲಿ, ಒಟ್ಟಿನಲ್ಲಿ ದುಡ್ಡು ವಾಪಸ್ ತೊಗೊಂಡ್ಬಿಡ್ತೀನಿ, ಭಾಗ್ಯವ್ರಿಗೆ ಇದರಿಂದ ತೊಂದರೆ ಆಗಬಾರ್ದು ಅಂತ ಆದಿ ಅಂದ್ಕೊತಿರ್ತಾನೆ. ಆವಾಗ ಭಾಗ್ಯ ಕೂಡ ಅಯ್ಯೋ ಪಾಪ ನನಗೋಸ್ಕರ ಅಷ್ಟು ದೊಡ್ಡ ಮನುಷ್ಯರು ಮಗ ಆಗಿ ಎಷ್ಟು ಕಷ್ಟಪಟ್ಟರು, 7 ದಿವಸನೂ ಅವರು ಅಡುಗೆ ಮಾಡ್ಕೊಂಡಿದ್ದು, ಬಟ್ಟೆ ಹೊಕ್ಕೊಂಡಿದ್ದು, ತನ್ನ ಕೆಲಸ ತಾನೇ ಮಾಡಿಕೊಂಡು ಪಾಪ ಊಟ ಮಾಡೋಕ್ಕೂ ಎಷ್ಟು ಕಷ್ಟಪಟ್ಬಿಟ್ರು ನನಗೋಸ್ಕರ. ಅದಕ್ಕೆ ಈ ಚಾಲೆಂಜಲ್ಲಿ ನಾನೇ ಸೋತಿದ್ದೀನಿ ಅಂತ ದುಡ್ಡು ನಾನೇ ವಾಪಸ್ ತೊಗೊಂಡ್ಬಿಡ್ತೀನಿ, ಆದಿಯವ್ರಿಗೆ ತೊಂದರೆ ಮಾಡೋದು ಬೇಡ, ಆದರೆ ನನ್ನ ದುಡ್ಡು ನನಗೆ ಕೊಡಿ ಅಂತ ಯಾವ ರೀತಿ ಕೇಳೋದು, ಅವ್ರು ಏನು ಅಂದ್ಕೊಂಡ್ಬಿಡ್ತಾರೋ ನನ್ನ ಬಗ್ಗೆ ಅಂತ ಭಾಗ್ಯ ಕೂಡ ಯೋಚನೆ ಮಾಡ್ತಿರ್ತಾಳೆ. ಆದಿ ಕೂಡ ಅದೇ ಥರ ಯೋಚನೆ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಸುನಂದ ಮತ್ತು ಧರ್ಮಣ್ಣ ಅಲ್ಲೇ ಬರ್ತಾರೆ. ಸುನಂದ ಜ್ಯೂಸ್ ತೊಗೊಂಡು ಬರ್ತಾರೆ. ಆದಿ ಭಾಗ್ಯ ಇಬ್ಬರು ಜ್ಯೂಸ್ ಕುಡ್ಕೊಂಡು ಭಾಗ್ಯ ಏನು ಹೇಳ್ತಾಳೆ, ಆದಿಯವರೇ ಈ ಚಾಲೆಂಜಲ್ಲಿ ನಾನೇ ಸೋತೆ ಅಂತ ಒಪ್ಕೊತೀನಿ, ಪಾಪ 7 ದಿವಸ ತುಂಬಾ ಕಷ್ಟಪಟ್ಬಿಟ್ಟಿದ್ದೀರ ನೀವು, ಅದರಿಂದ ಈ ಚಾಲೆಂಜಲ್ಲಿ ನಾನು ಸೋತೆ, ನೀವು ಗೆದ್ದಿದ್ದೀರಾ ಅಂತ ಹೇಳ್ಬಿಟ್ಟು, ನೀವು ಗೆದ್ದಿದ್ದೀರಾ ಹೇಳೋದಲ್ಲ, ನೀವು ಗೆದ್ದಿದ್ದೀರಾ, ಇಷ್ಟು ಕಷ್ಟಪಟ್ಟು 7 ದಿವಸ ಒಂದು ಸಾಮಾನ್ಯ ಮನುಷ್ಯರಾಗಿ ಜೀವನ ಮಾಡಿದ್ದೀರಾ, ಅದರಿಂದ ದುಡ್ಡು ನಾನೇ ತೊಗೋತೀನಿ ಆದಿಯವರೇ ಅಂತ ಹೇಳಿದ ತಕ್ಷಣ ಆದಿಗೆ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ಭಾಗ್ಯ, ಹೌದು ಆದಿಯವರೇ ನಾನು ಆ ದುಡ್ಡು ತೊಗೋತೀನಿ ಅಂತ ಭಾಗ್ಯ ಹೇಳ್ತಾಳೆ. ಆದಿ ತುಂಬ ಖುಷಿಯಿಂದ ಸರಿ ಭಾಗ್ಯ ಆಯಿತು ಅಂದಾಗ ಧರ್ಮಣ್ಣವ್ರು ಬಂದು ಕೂತಿರ್ತಾರಲ್ಲ, ಭಾಗ್ಯ ಏನಮ್ಮ ಹೇಳ್ತಾ ಇದೆಯಾ ಅಂದಾಗ, ಹೌದು ಮಾವ ತೊಗೋತೀನಿ ಅಂತ ಭಾಗ್ಯ ಹೇಳ್ತಾಳೆ. ಸರಿ ಆಯಿತು ತೊಗೊಂಬರ್ತೀನಿ ರೀ, ನಿಮ್ಮ ಕೈಯಾರ ನೀವೇ ಕೊಡಿವ್ರಂತೆ ಆದಿ ಅಂತ ಹೇಳ್ಬಿಟ್ಟು ಧರ್ಮಣ್ಣ ಹೋಗಿ ಸೂಟ್ಕೇಸ್ ತೊಗೊಂಬಂದು ಆದಿ ಕೈ ಕೊಡ್ತಾರೆ. ಆದಿ ಸೂಟ್ಕೇಸ್ ಇಟ್ಕೊಂಡು ನೋಡ್ತಾರೆ, ತೂಕ ಇರೋಲ್ಲ, ಆದರೆ ಓಪನ್ ಮಾಡ್ತಾರೆ, ಅದರಲ್ಲಿ ದುಡ್ಡೇ ಇರೋಲ್ಲ. ಅವಾಗ ಧರ್ಮಣ್ಣ ಆದಿಗಿಬ್ರಿಗೂ ಶಾಕ್ ಆಗುತ್ತೆ, ಆದರೆ ಭಾಗ್ಯ ಗೊತ್ತಿರೋಲ್ಲ. ಅವಾಗ ಭಾಗ್ಯ ಯಾಕೆ ಏನಾಯಿತು ಅಂತ ಅಂದಾಗ, ಇದರಲ್ಲಿ ದುಡ್ಡೇ ಇಲ್ಲ ಅಂತ ಆದಿ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ಆದಿರು ನೀವು ಅಂತ ಭಾಗ್ಯ ಕೇಳ್ತಾಳೆ. ಹೌದು ಭಾಗ್ಯ, ಇದರಲ್ಲಿ ದುಡ್ಡೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಇಲ್ಲ ಇತ್ತಲ್ಲ ಅಂದಾಗ, ಇಲ್ಲ ಭಾಗ್ಯ ಅಂದಾಗ, ಸರಿ ದುಡ್ಡು ಇದು ಎಲ್ಲಿಟ್ಟಿದ್ರೆ ಈ ಸೂಟ್ ಕೇಸು ಅಂದಾಗ, ಇಲ್ಲೇ ಇಟ್ಟಿದ್ವಿ ಕಬೋರ್ಡಲ್ಲಿ ಅಂತಂದಾಗ, ಸರಿ ಆ ಜಾಗ ತೋರಿಸಿ ನಡೀರಿ ಅಂತ ಹೇಳ್ಬಿಟ್ಟು ಆದಿ ಹೋಗಿ ಕಬೋರ್ಡೆಲ್ಲ ಹುಡುಕ್ತಾರೆ. ಭಾಗ್ಯ, ಆದಿ, ಧರ್ಮಣ್ಣ ಮತ್ತು ಸುನಂದ ಎಲ್ಲರೂ ಹುಡುಕ್ತಾರೆ. ಎಲ್ಲರೂ ಹುಡುಕಿದ್ರು ಕೂಡ ದುಡ್ಡು ಸಿಗೋಲ್ಲ. ಆವಾಗ ಸುನಂದ, ಅಯ್ಯೋ ಆದಿಯವರೇ ಪಾಪ ಇದಕ್ಕೋಸ್ಕರ ನೀವು ಎಷ್ಟು ಕಷ್ಟಪಟ್ರ ಭಾಗ್ಯಂಗೆ ದುಡ್ಡು ಕೊಡೋಕ್ಕೋಸ್ಕರ, ತುಂಬಾ ಬೇಜಾರಾಯಿತು ನಮಗೆ, ಇವಾಗ ದುಡ್ಡು ಕಳ್ತನ ಆಗಿದೆಯಲ್ಲ ಅಂತ ಸುನಂದ ಹೇಳ್ತಾರೆ. ಇಲ್ಲ ಹುಡ್ಕೋಣ ಇರಿ ಅಂತ ಹೇಳ್ಬಿಟ್ಟು ಆದಿ ಹುಡುಕ್ತಾ ಇರ್ತಾರೆ. ಎಲ್ಲಿ ಹುಡುಕರು ಕೂಡ ದುಡ್ಡು ಸಿಗೋಲ್ಲ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಭಾಗ್ಯವರೇ ಬೇರೆ ಕಡೆ ಎಲ್ಲರೂ ದುಡ್ಡು ಇಟ್ಟಿದ್ರ ನೀವು ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ. ಅಯ್ಯೋ ಆದಿಯವರೇ ಇದೇ ರೂಮಲ್ಲಿ ಇಟ್ಟಿದ್ದು ಬೇರೆ ಕಡೆಗೆ ಹೆಂಗೆ ಹೋಗುತ್ತೆ ಹೇಳಿ ನೀವೇನೇ ಅಂದಾಗ, ಅದು ಸರಿ ಹೌದು, ಮತ್ತು ಮನೆಗೆ ಯಾರನ್ನ ಬಂದಿದ್ರಾ ಅಂತ ಆದಿ ಕೇಳ್ತಾರೆ. ಆವಾಗ ಅಷ್ಟಲ್ಲಿ ಕುಸುಮ ಬಂದು, ಏನು ಇದು ಹಿಂಗೆ ಹುಡುಕ್ತಾ ಇದ್ದೀರಾ, ಏನಾಯಿತು, ಏನು ಹುಡುಕ್ತಾ ಇದ್ದೀರಾ ನೀವು ಅಂತ ಕುಸುಮ ಕೂಡ ಗಾಬರಿಯಾಗಿ ಬರ್ತಾರೆ. ಆವಾಗ ಗೆಳತಿ ದುಡ್ಡು ಕಾಣ್ತಾ ಇಲ್ಲ ಅಂದಾಗ, ಏನು ಫ್ರೆಂಡು ಏನು ಹೇಳ್ತಾ ಇದೆಯಾ ಅಂತ ಕುಸುಮ ಕೇಳ್ತಾರೆ. ಹೌದು ಗೆಳತಿ ದುಡ್ಡು ಕಾಣ್ತಾ ಇಲ್ಲ ಅಂದಾಗ, ಅಯ್ಯೋ ಫ್ರೆಂಡು ಇಲ್ಲೇ ಇತ್ತು ದುಡ್ಡೋದು ಅಂದಾಗ, ಸರಿ ಗೆಳತಿ ನೀವು ಯಾವಾಗ ನೋಡಿದ್ರ ಆ ದುಡ್ಡನ್ನ ಅಂತ ಅದೇ ಕೇಳ್ತಾರೆ. ಅವಾಗ ಕುಸುಮ, ಫ್ರೆಂಡು ನಾನು ನಿನ್ನೆ ನೋಡಿದೆ ಫ್ರೆಂಡು ಅಂತ ಕುಸುಮ ಹೇಳ್ತಾರೆ. ಹೌದಾ, ಮನೆಗೆ ಯಾರನ್ನ ಬಂದಿದ್ರಾ ಅಂತ ಅಂದ್ಬಿಟ್ಟು ಅದೇ ಕೇಳ್ತಾರೆ. ಆವಾಗ ಬಂದಿದ್ರು ಅಂತ ಅಂದ್ಬಿಟ್ಟು ಸುನಂದ್ ಹೇಳ್ತಾರೆ. ಯಾರು ಅಂದಾಗ, ಅದೇ ಬಾಗಿಲು ರಿಪೇರಿ ಮಾಡೋಕ್ಕೆ ಯಾರೋ ಗಣೇಶ ನಾನು ಬಂದಿದ್ನಲ್ಲ ಅಂತ ಅಂದ್ಬಿಟ್ಟು ಸುನಂದ್ ಹೇಳ್ತಾರೆ. ಅವಾಗ ಕುಸುಮ, ಇಲ್ಲ ಸುನಂದ ಅವ್ರು ಅಂಥ ಹುಡುಗ ಅಲ್ಲ, ಅವ್ನು ತುಂಬ ವರ್ಷದಿಂದ ನಮಗೆ ಗೊತ್ತು, ಅವನು ಹಿಂದೆ ಡೋರಲ್ಲಿ ಬಂದು ಬಾಗಿಲು ರಿಪೇರಿ ಮಾಡ್ಬಿಟ್ಟು ಹಾಗೆ ಹೊಂಟೋಗ್ಬಿಟ್ಟ, ಅವ್ನು ಒಳಕ್ಕೆ ಬರಲಿಲ್ಲ ಅವನು ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಧರ್ಮಣ್ಣ ಕೂಡ, ಹೌದು ಅದೇ ಗಣೇಶ ಆ ಥರ ಮನುಷ್ಯ ಅಲ್ಲ, ತುಂಬ ಒಳ್ಳೆ ಮನುಷ್ಯ ಅವನು, ಇನ್ನು ಅದು ಅಲ್ಲದೆ ಅವನು ಒಳಗೆ ಬರಲಿಲ್ಲ, ಹಿಂದೆ ಡೋರಲ್ಲಿ ಬಂದು ಬಾಗಿಲು ರಿಪೇರಿ ಮಾಡಿ ಹಾಗೆ ಹೋಗ್ಬಿಟ್ಟ ಅವನು ಅಂತ ಅಂದ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಹೌದಾ, ಆದರೆ ಒಂದು ಕೆಲಸ ಮಾಡೋಣ, ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಕುಸುಮ, ಅಯ್ಯೋ ಬೇಡ ಫ್ರೆಂಡು, ಇವಾಗ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಬ್ಬರು ತುಂಬ ರಾಮಾಯಣ ಮಾಡ್ಕೊಂಡು ಬಂದಿದ್ದೀರಾ, ಮತ್ತೆ ಪೊಲೀಸ್ ಸ್ಟೇಷನ್ನ ಬೇಡ ಫ್ರೆಂಡು ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಆದಿ, ಇಲ್ಲ ಗೆಳತಿ ಇದು ಕಂಪ್ಲೇಂಟ್ ಕೊಟ್ರೆ ಸರಿ ಹೋಗೋದು, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ, ಈಗ ಒಂದು ಪ್ರಾಬ್ಲಮಿಂದ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಆಗಿಬಿಡುತ್ತೆ, ಕಂಪ್ಲೇಂಟ್ ಕೊಡೋಣ ಏನು ಬಗ್ಗೆ ಅಂದಾಗ, ಆದಿಯವರೇ ಹಂಗೆ ಮಾಡೋಣ, ಕಂಪ್ಲೇಂಟ್ ಕೊಡೋಣ ಅಂತ ಭಾಗ್ಯ ಹೇಳ್ತಾರೆ. ಸರಿ ಆಯಿತು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಆದಿ ಭಾಗ್ಯನ ಕರೀತಾರೆ. ಆಮೇಲೆ ಧರ್ಮಣ್ಣ ನಾನು ಬರ್ತೀನಿ ಸ್ಟೇಷನ್ಗೆ ಅಂತ ಅಂದಾಗ, ಬೇಡಮ್ಮವ್ವ ನೀವು ಇಲ್ಲೇ ಇರಿ, ಹೆಂಗೇನಾದರೆ ನಾನು ಫೋನ್ ಮಾಡ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅವಾಗ ಆದಿ, ಸರಿ ಬನ್ನಿ ಭಾಗ್ಯ ಅಂತ ಭಾಗ್ಯ ಮತ್ತು ಆದಿ ಇಬ್ಬರು ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾರೆ. ಧರ್ಮಣ್ಣವ್ರು ಹಂಗೇನಾನ ಇದ್ದರೆ ನನಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಧರ್ಮಣ್ಣ ಹೇಳ್ತಾರೆ. ಆದರೆ ಎಲ್ರಿಗೂ ಶಾಕ್, ಏನು ದುಡ್ಡು ಹೆಂಗೆ ಕಳ್ತನ ಆಯಿತು ಅಂತ ಅಂದ್ಬಿಟ್ಟು. ಆಮೇಲೆ ತಿರ್ಗಿ ಆದಿ ಇನ್ನೊಂದು ಸತಿ ಕೇಳ್ತಾರೆ, ಬ್ಯಾಕ್ ಡೋರ್ ಏನೋ ರಿಪೇರಿ ಆಗಿತ್ತು ಅಂತ ಹೇಳಿದ್ರಲ್ವ ನೀವು ಅಂತ ಆದಿ ಕೇಳ್ತಾರೆ. ಅವಾಗ ಹೌದು ರಿಪೇರಿ ಆಗಿತ್ತು ಅಂತ ಕುಸುಮ ಹೇಳ್ತಾರೆ. ಮತ್ತು ಡೋರ್ ಲಾಕ್ ಆಗದಲ್ಲೇ ರಾತ್ರಿಯೆಲ್ಲ ಹಾಗೆ ಇರ್ತಿದ್ರು ಅಂದಾಗ, ಹೌದು ಅಕ್ಕಿ ಮೂಟೆ ತೊಗೊಂಬಂದು ಇಟ್ಬಿಟ್ಟು ಹಾಗೆ ಇದ್ಬಿಡ್ತಿದ್ವಿ ಅಂದಾಗ, ಏನು ಗೆಳತಿ ಮನೇಲಿ ಇಷ್ಟೊಂದು ಕ್ಯಾಶ್ ಇದೆ, ನೀವು ಅಕ್ಕಿ ಮೂಟೆ ಇಟ್ಬಿಟ್ಟು ಡೋರು ಹಾಕ್ತಂಗಿದ್ದೀರಾ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಿರಲ್ಲ ಗೆಳತಿ ನೀವು ಅಂತ ಅದೇ ಕೇಳ್ತಾರೆ. ಅವಾಗ ಕುಸುಮ, ಇಲ್ಲ ಫ್ರೆಂಡು ಈ ಏರಿಯಾದಲ್ಲಿ ಯಾವತ್ತೂ ಒಂದು ಕಳ್ತನ ಆಗಿಲ್ಲ ಫ್ರೆಂಡು, ಅದಕ್ಕೆ ಅಷ್ಟು ಧೈರ್ಯವಾಗಿದ್ವಿ ನಾವು ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಅಲ್ಲ ಗೆಳತಿ ಇಷ್ಟು ವರ್ಷದಿಂದ ಆಗಿಲ್ಲ ಅಂದರೆ ಇವಾಗ ಆಗಬಾರ್ದು ಅಂತ ಏನಾರು ಇದೆಯಾ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಮತ್ತೇನು ಮಾಡೋದು ಫ್ರೆಂಡು ಅಂತ ಕುಸುಮ ಹೇಳ್ತಿರ್ತಾರೆ. ಸರಿ ಇಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಬಗ್ಗೆ ಬನ್ನಿ ಹೋಗೋಣ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಅಲ್ಲಿಂದ ಆದಿ ಮತ್ತು
ಭಾಗ್ಯ ಇಬ್ಬರು ಪೊಲೀಸ್ ಸ್ಟೇಷನ್ ಕಡೆ ಹೋಗ್ತಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡ್ತಾರೆ. ಮತ್ತು ಒಬ್ಬರು ಲೇಡಿ ಪೊಲೀಸ್ ಇದ್ದವರು, ಆದಿ ಸರ್ ಬನ್ನಿ, ಏನು ಬೇಕಾಗಿತ್ತು ಅಂದರೆ, ಇನ್ಸ್ಪೆಕ್ಟ್ರ್ ಇಲ್ವರ, ಇಲ್ಲ ಹೊರಗಡೆ ಹೋಗಿದ್ದಾರೆ, ಅಲ್ಲಿ ಸಿ ಐ ಇದ್ದಾರೆ ನೋಡಿ ಅಂತ ಅಂದ್ಬಿಟ್ಟು ಅಂತಾರೆ. ಹೌದಾ ಸರಿ ಆಯಿತು ಅಂದ್ಬಿಟ್ಟು ಆದಿ ಒಳಗಡೆ ಹೋಗ್ತಾರೆ. ಅಲ್ಲಿ ಇನ್ನೊಬ್ರು ಇನ್ಸ್ಪೆಕ್ಟ್ರ್ ಕೂತಿರ್ತಾರೆ. ಅವ್ರನ್ನ ಪೊಲೀಸ್ನವ್ರು, ಸರ್ ಆದಿ ಸರ್ ಬನ್ನಿ ಕೂತ್ಕೊಳ್ಳಿ ಅಂತ ಅವ್ರು ಕರೀತಾರೆ. ಆದಿ ಕೂತ್ಕೊಂಡಿದ್ದ ತಕ್ಷಣ ಹೇಳಿ ಸರ್ ಅಂತ ಅಂದಾಗ, ಹಿಂಗೊಂದು ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ಆದಿ ಹೇಳ್ತಾರೆ. ಅವಾಗ ಕಂಪ್ಲೇಂಟಾ, ಏನು ವಿಷಯವಾಗಿ, ಏನು ಹೇಳಿ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಅವರು ಆಫೀಸರ್ ಕೇಳ್ತಾರೆ. ಅವಾಗ ಹಿಂಗೆ ಅಮೌಂಟ್ ಕೊಟ್ಟಿದ್ದೆ ಭಾಗ್ಯಂಗೆ, ನಾನು ಈ ಥರ ಅವ್ರು ಚಾಲೆಂಜ್ ಹಾಕಿದ್ರು ನನಗೆ, ಹಿಂಗೆ 7 days ಚಾಲೆಂಜಲ್ಲಿ ನಾನು ಗೆದ್ದರೆ ದುಡ್ಡು ತೊಗೋತೀನಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಈ ದುಡ್ಡು ಅವ್ರ ಮನೇಲೇ ಇತ್ತು, ಆದರೆ ಇವಾಗ ಕಾಣ್ತಾ ಇಲ್ಲ. ನಿನ್ನೆವರೆಗೂ ಇತ್ತು, ನಿನ್ನೆಯಿಂದ ಕಾಣ್ತಾ ಇಲ್ಲ, 25 ಲಕ್ಷ ದುಡ್ಡು ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಹೌದಾ ಸರಿ ಆಯಿತು, ನಾವು ಬಂದು ಸ್ಪಾಟ್ ವಿಸಿಟ್ ಮಾಡ್ತೀವಿ, ಏನು ಅಂತ ನಾವು ಅಪ್ಡೇಟ್ ಕೊಡ್ತೀವಿ, ಈ ಅಮೌಂಟ್ ನಾವು ನಿಮಗೆ ಹುಡುಕಿಸ್ಕೊಡ್ತೀವಿ ಆದಿಯವರೇ, ಬೇಜಾರು ಮಾಡ್ಕೋಬೇಡಿ ಅಂತ ಅಂದಾಗ, ಓಕೆ ಆಯಿತು ಅಂತ ಅಂದಾಗ ಆದಿ ಸರಿ ಒಂದು ಕಂಪ್ಲೇಂಟ್ ಬರ್ಕೊಡಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಬರ್ಕೊಳ್ಳೋಕ್ಕೆ ಭಾಗ್ಯ ಆದಿಬ್ಬರು ಆಚೆ ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಆದಿ ಕಾಲ್ ಬರುತ್ತೆ. ಭಾಗ್ಯ ನೀವೊಂದು ಕೆಲಸ ಮಾಡಿ, ನೀವು ಕಂಪ್ಲೇಂಟ್ ಬರೀತಾ ಇರಿ, ನಾನು ಆಮೇಲೆ ಬಂದು ಜಾಯ್ನ್ ಆಗ್ತೀನಿ, ಕಂಪ್ಲೇಂಟ್ ಬರ್ಕೊಡಿ ನೀವು ಅಂತ. ಆದಿ ಫೋನ್ ಎತ್ಕೊಂಡು ಹೊರಗಡೆ ಬರ್ತಾರೆ. ಅದೇ ಟೈಮ್ಗೆ ಆದಿ ಅಥವಾ ಮಾತಾಡ್ತಿರ್ತಾರೆ, ಮತ್ತು ಫೋನ್ ಕಟ್ ಆಗುತ್ತೆ. ಮತ್ತು ತಾಂಡವ್ ಈ ಕಡೆ, ಯಾಕೆ ಬ್ರದರ್ ಬೆಳಿಗ್ಗೆ ಅಷ್ಟು ಅರ್ಜೆಂಟಾಗಿ ಹೋದ್ರು, ನಾನು ಏನು ಅಂತಲೇ ಕೇಳಲಿಲ್ವಲ್ಲ, ಒಂದು ಕಾಲ್ ಮಾಡೋಣ ಬ್ರದರ್ಗೆ ಅಂತ ಹೇಳ್ಬಿಟ್ಟು ತಾಂಡವ್ ಅದೇ ಸಮಯಕ್ಕೆ ಆದಿ ಕಾಲ್ ಮಾಡ್ತಾನೆ. ಆದಿ ಫೋನ್ ರಿಸೀವ್ ಮಾಡಿ, ಬ್ರದರ್ ಹೇಳಿ ಅಂದಾಗ, ಬ್ರದರ್ ಎಲ್ಲಿದ್ದೀರಾ, ಬೆಳಿಗ್ಗೆ ಅಷ್ಟು ಅರ್ಜೆಂಟ್ಗೆ ಹೋಗ್ಬಿಟ್ರಲ್ಲ, ಅದರಿಂದ ಕೇಳಿದೆ ಎಲ್ಲಿದ್ದೀರಾ ಅಂತ ಕೇಳ್ತಾನೆ ತಾಂಡವು. ಅವಾಗ ಆದಿ ಪೊಲೀಸ್ ಸ್ಟೇಷನಲ್ಲಿ ಇದ್ದೀವಿ ಬ್ರದರ್ ಅಂದಾಗ, ಪೊಲೀಸ್ ಸ್ಟೇಷನ್ಗೆ ಯಾಕೆ ಬ್ರದರ್, ಏನು ಪ್ರಾಬ್ಲಮ್ ಆಯಿತು ಅಂದಾಗ, ಅಯ್ಯೋ ಅದೆಲ್ಲ ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ ಬಿಡಿ, ನಾನು ಸಿಗ್ತೀನಿ ನಿಮಗೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ತಾಂಡವು, ಇಲ್ಲ ನಾನು ಇವಾಗಲೇ ನಿಮ್ಮನ್ನು ನೋಡಬೇಕು, ನಾನು ಬರ್ತೀನಿ, ಯಾವ ಪೊಲೀಸ್ ಸ್ಟೇಷನ್ ಹೇಳಿ ಅಂದಾಗ, ಅಯ್ಯೋ ಬ್ರದರ್ ಪರವಾಗಿಲ್ಲ, ನೀವು ಸ್ವಲ್ಪ ಹೊತ್ತಿಗೆ ನಾವೇ ವಾಪಸ್ ಬರ್ತೀವಿ ಅಂತ ಆದಿ ಹೇಳ್ತಾರೆ. ಅವಾಗ ತಾಂಡವ್, ಇಲ್ಲ ನಾನು ಬರ್ತೀನಿ ಹೇಳಿ ಅಂದಾಗ, ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ಅವಾಗ ತಾಂಡವು, ಒಂದು 20 minutesಲ್ಲಿ ನಾನು ಅಲ್ಲಿರ್ತೀನಿ ಅಂತ ಅಂದ್ಬಿಟ್ಟು ತಾಂಡವ್ ಹೇಳಿ ಫೋನ್ ಕಟ್ ಮಾಡ್ತಾನೆ. ಸರಿ ಈ ಕಡೆ ಏನಾಗುತ್ತೆ, ಪೂಜಾ ಕಿಶನ್ ಬಂದು ಪೂಜನ ಹತ್ರ ತಮಾಷೆ ಮಾಡ್ಕೊಂಡು ಕೂತಿರ್ತಾರೆ. ಅವಾಗ ಪೂಜಾ, ಭಾವ ಯಾವಾಗ ಬರ್ತಾರೆ, ಇವತ್ತು 7 ದಿವಸ ಆಯ್ತಲ್ಲ ಭಾವ ಹೋಗಿ, ಯಾವಾಗ ಬರ್ತಾರೆ ಕೇಳು ಕಿಶನ್ ಅಂದಾಗ, ಅಯ್ಯೋ ಬರ್ತಾರೆ ಬಿಡು ಪೂಜಾ, ಅಣ್ಣ ಏನು ಚಿಕ್ಕ ಮಗುನ, ಅಣ್ಣ ಬರ್ತಾರೆ ಬಿಡು ಅಂತಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಹಂಗಲ್ಲ ಕಣೋ, 7 ದಿವಸ ಆದಮೇಲೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ, ನಾವು ಹನಿಮೂನ್ ಪ್ಲ್ಯಾನ್ ಮಾಡಿದ್ವಲ್ಲ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಹೌದಲ್ವಾ, ಅಯ್ಯೋ ನಾನು ಮರ್ತೇ ಬಿಟ್ಟಿದ್ದೆ, ಇವ್ರು ಹಂಗಾರೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಿಶನ್ ಅದೇ ಸಮಯಕ್ಕೆ ಅದಕ್ಕೆ ಫೋನ್ ಮಾಡ್ತಾನೆ. ಅವಾಗ ಅದು ಇದೇನು ಕಿಶನ್ ಫೋನ್ ಮಾಡ್ತಿದ್ದಾನಲ್ಲ ಅಂತ ಹೇಳ್ಬಿಟ್ಟು, ಕಿಶನ್ ಹೇಳಪ್ಪ ಅಂತಾರೆ. ಆವಾಗ ಕಿಶನ್, ಅಣ್ಣ ಚೆನ್ನಾಗಿದೆಯಾ, ತಿಂಡಿ ಊಟ ಎಲ್ಲ ಆಯಿತಾ, ಹೇಗಿದೆಯಾ ಅಂತ ಕೇಳ್ತಾನೆ. ಚೆನ್ನಾಗಿದ್ದೀನಿ ಹೇಳು ಅಂದಾಗ, ಅಣ್ಣ ನೀನು ಹೆಂಗಿದೆಯಾ ಅಂತ ಕೇಳಕ್ಕೆ ಮಾಡಿದೆ ಅಣ್ಣ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾನೆ. ಇದೆಲ್ಲ ಪೀಟಿಕೆ ಬೇಡ, ನನಗೆ ಗೊತ್ತು ನೀನು ಏನಕ್ಕೆ ಮಾಡಿದೀಯಾ ಅಂತ ಅಂದಾಗ, ಅಣ್ಣ ಇಲ್ಲಣ್ಣ ನಿಜವಾಗ್ಲೂ ನೀನು ಹೆಂಗಿದೆಯಾ ಅಂತ ಕೇಳಕ್ಕೆ ಮಾಡಿದ್ದೀನಿ ಅಣ್ಣ ನಾನು ಅದು ಅಂದಾಗ, ಅಯ್ಯೋ ನೀನು ತೊದಲು ಮಾತಾಡೋವಾಗಲೇ ನೀನೇನು ಅಂತ ತಿಳ್ಕೊಂಡಿದ್ದೀನಿ ನಾನು, ನೀನು ತೊದಲು ಮಾತಾಡ್ತವಿಂದ ನೀನು ನೋಡ್ತಾ ಬಂದಿದ್ದೀನಿ ನಾನು, ನೀನೇನಂತ ನನಗೆ ಗೊತ್ತು, ನೀನು ಫೋನ್ ಮಾಡಿರೋ ಉದ್ದೇಶ ಹೇಳು ಅಂದಾಗ, ಅಣ್ಣ ಅದೇನಿಲ್ಲ, ನೀನು ಯಾವಾಗ ಬರ್ತೀಯ ಅಂತ ಕೇಳಕ್ಕೆ ಮಾಡಿದೆ ಅಣ್ಣ ಅಂತ ಅಂದ್ಬಿಟ್ಟು ಕಿಶನ್ ಕೇಳ್ತಾನೆ. ಅವಾಗ ಆದಿ, ಸರಿ ನಾನು ಇವತ್ತು ಬರ್ತಾಯಿದ್ದೀನಿ, ನನಗೆ ಗೊತ್ತು ನೀವು ಹನಿಮೂನ್ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂತ, ಓಕೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ, ನಾನು ಇವತ್ತು ಮನೆಗೆ ಬರ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಹೌದಣ್ಣ ಇವತ್ತು ಬರ್ತೀಯಣ್ಣ ಅಂದಾಗ, ಹೌದು ಬರ್ತಾಯಿದ್ದೀನಿ ಇವತ್ತು ಅಂದ್ಬಿಟ್ಟು ಆದಿ ಹೇಳ್ತಾರೆ. ಕಿಶನ್, ಸರಿ ಅಣ್ಣ ಆಯಿತು ಅಂದ್ಬಿಟ್ಟು ಫೋನ್ ಕಟ್ ಮಾಡಿ, ಪೂಜಾ ಅಣ್ಣ ಇವತ್ತು ಬರ್ತಾಯಿದ್ದಾರೆ, ನಾನು ಹೋಗಿ ಟ್ರಾವೆಲ್ಸ್ಗೆ ಟಿಕೆಟ್ ಬುಕ್ ಮಾಡಿಬಿಡ್ತೀನಪ್ಪ ಅಂತ ಅಂದ್ಬಿಟ್ಟು, ಅಣ್ಣ ಹನಿಮೂನ್ಗಲ್ವಾ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ನಾನು ರೆಡಿ ಮಾಡ್ಕೊತೀನಿ ಅಂತ ಓಡ್ತಾ ಇರ್ತಾನೆ. ಅವಾಗ ಪೂಜೆ ನಕ್ಕೊಂಡು ಎದ್ಬಿಟ್ಟು, ಅಯ್ಯೋ ಕಿಶನ್ ಅಂತಾಳೆ. ಅವಾಗ ಹನಿಮೂನು, ನಾನು ಭಾಗ್ಯಕ್ಕಂಗೆ ಬಿಟ್ಟು ಈ ವಿಷಯ ಯಾರಿಗೂ ಹೇಳಿಲ್ವಲ್ಲ, ಭಾವಂಗೆ ಗೊತ್ತಾಯಿತು ಹನಿಮೂನ್ಗೆ ಹೋಗ್ತಾರೋ ವಿಷಯ, ಭಾವಂಗೆ ಯಾರು ಹೇಳಿದ್ರು ಅಂತ ಅಲ್ಲಿ ಪೂಜಾಗೆ ಶಾಕ್ ಆಗುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಫೋನ್ ಕಟ್ ಮಾಡಿ, ಇನ್ನೇನು ಭಾಗ್ಯನೂ ಇದು ಕಂಪ್ಲೇಂಟ್ ಎಲ್ಲ ಬರೀತಾಳೆ. ಕಂಪ್ಲೇಂಟ್ ಎಲ್ಲ ಬರೆದ್ಬಿಟ್ಟು ಹೊರಗಡೆ ಬರ್ತಾಳೆ. ಅದೇ ಸಮಯಕ್ಕೆ ಆದಿ ಆಯಿತಾ ಅಂತ, ಓಕೆ ಆಯಿತು ಅಂತ ಅಂದ್ಬಿಟ್ಟು ಅಂತಾರೆ. ಅದೇ ಟೈಮ್ಗೆ ತಾಂಡವ್ ಕೂಡ ಬರ್ತಾನೆ. ತಾಂಡವ್ ಬಂದಿದ್ದ ತಕ್ಷಣವೇ, ಬ್ರದರ್ ಏನು ಪ್ರಾಬ್ಲಮ್ ಆಯಿತು ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾನೆ. ಏನಿಲ್ಲ ಬ್ರದರ್, ಅದೇ ನಾನು ಭಾಗ್ಯವ್ರಿಗೆ 25 ಲಕ್ಷ ಗಿಫ್ಟ್ ಅಂತ ದುಡ್ಡು ಕೊಟ್ಟಿದ್ನಲ್ಲ, ಆ ದುಡ್ಡು ಇವ್ರ ಮನೇಲಿ ಕಳ್ತನ ಆಗ್ಬಿಟ್ಟಿದೆ ಅಂದಾಗ, ಕಳ್ತನನಾ, ಏನು ಬ್ರದರ್ ನೀವು ಏನು ಹೇಳ್ತಾ ಇದ್ದೀರಾ ಅಂದಾಗ, ಹೌದು ಬ್ರದರ್ ದುಡ್ಡು ಕಳ್ತನ ಆಗ್ಬಿಟ್ಟಿದೆ, ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ ನಾವು ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಅವಾಗ ತಾಂಡವ್, ನಾನು ಅವತ್ತೇ ನಿಮ್ಗೆ ಹೇಳ್ದೆ ಅಲ್ವಾ ಫ್ರೆಂಡ್, ಅಷ್ಟೊಂದು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಇವ್ರಿಗೆ ಅಷ್ಟು ಜವಾಬ್ದಾರಿ ಇಲ್ಲ, ಇರೆಸ್ಪಾನ್ಸಿಬಲ್ ಫೆಲೋಸ್ ಇವರೆಲ್ಲನೂ. ನಿಮ್ಗೆ ಹೇಳ್ದೆ ನಾನು, ಯಾವುದನ್ನ ಸ್ವೀಟ್ ಅಂಗಡಿಗೆ ಹೋಗಿ ಒಂದು ಸ್ವೀಟ್ ಡಬ್ಬ ತೊಗೊಂಡು ಕೊಟ್ಬಿಡೋಣ ಅಂತ, ನೀವು ಕೇಳಲಿಲ್ಲ, ದುಡ್ಡು ಕೊಡೋಣ ಅಂತ ಅಷ್ಟು ದುಡ್ಡು ಕೊಟ್ಟಿದ್ದೀರಾ, ಅಷ್ಟು ದುಡ್ಡನ್ನ ಮನೇಲಿ ಇಟ್ಕೊಂಡು ಯಾಕೆ ಜೋಪಾನ ಮಾಡ್ಕೋಬೇಕು ಅಂತ ಗೊತ್ತಾಗಲ್ವ ಇವ್ರಿಗೆ ಅಷ್ಟು ಮಾತ್ರ ಅಂತ ಅಂದ್ಬಿಟ್ಟು ಅಂತಿರ್ತಾರೆ. ಭಾಗ್ಯಂಗೆ ಅವಾಗ ಮುಜುಗರ ಆಗ್ಬಿಟ್ಟು ತಲೆ ಬಗ್ಗಿಸ್ತಾಳೆ. ಅವಾಗ, ಅಲ್ಲ ಫ್ರೆಂಡು ನೀವೇಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಾ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಇವಾಗ ಅಂತ ಅದು ಹೇಳ್ತಾರೆ. ಹಾಗಲ್ಲ ಫ್ರೆಂಡ್, ಕಮ್ಮಿ ದುಡ್ಡಾ, 25 ಲಕ್ಷ ದುಡ್ಡು, ಅಷ್ಟು ಬುದ್ಧಿ ಬೇಡವಾ ಇವ್ರಿಗೆ, ಅಷ್ಟು ಗೊತ್ತಾಗಲ್ವ ಇವ್ರಿಗೆ ಅಂತ ರೈಸ್ ಆಗ್ಬಿಡ್ತಾನೆ ತಾಂಡವ್. ಅವಾಗ ಆದಿ, ಕೂಲ್ ಬ್ರದರ್ ಕೂಲ್, ಯಾಕೆ ಇಷ್ಟೊಂದು ರೈಸ್ ಆಗ್ತಾ ಇದ್ದೀರಾ, ಇಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡಿ ಏನೂ ಪ್ರಯೋಜನ ಇಲ್ಲ, ನಾವು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವ್ರು ಹುಡುಕಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಿಡಿ, ಅಷ್ಟೇ ಕ್ಲೋಸ್ ಆಯ್ತು ಇವಾಗ, ಅದಕ್ಕೆ ಯಾಕೆ ಅಷ್ಟು ದೊಡ್ಡದು ಮಾಡ್ತಾ ಇದ್ದೀರಾ ಈ ವಿಷಯ ಅಂತ ಅದು ಹೇಳ್ತಾರೆ. ಅದೇ ಟೈಮ್ಗೆ ಪೊಲೀಸ್ನವರೆಲ್ಲ, ಬನ್ನಿ ಸರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಬರ್ತಾರೆ. ಅವಾಗ
ಬ್ರದರ್ ನೀವು ಬನ್ನಿ ಅಂತ ಆದಿ ತಾಂಡವನ ಭಾಗ್ಯ ಮನೆಗೆ ಕರೀತಾನೆ. ಅವಾಗ ಇಲ್ಲ ಬ್ರದರ್ ನನಗೆ ಬೇರೆ ವರ್ಕ್ ಇದೆ, ನೀವು ಹೋಗಿ ನಾನೇನಕ್ಕೆ ಬೇಡ ಅಂದಾಗ, ಇಲ್ಲ ಬ್ರದರ್ ನೀವು ಬನ್ನಿ, ನಿಮ್ಗೆ ಏನಾದ್ರು ಕ್ಲೂಕ್ಸ್ ಗೊತ್ತಾಗ್ಬೋದು ಬನ್ನಿ ಅಂತ ಹೇಳ್ಬಿಟ್ಟು ತಾಂಡವನ ಆದಿ ಭಾಗ್ಯ ಮನೆಗೆ ಕರ್ಕೊಂಡು ಹೋಗ್ತಾನೆ. ತಾಂಡವ ಕಾರಲ್ಲೇ ಆದಿ, ಭಾಗ್ಯ ಮತ್ತು ತಾಂಡವ್ 3 ಜನ ಭಾಗ್ಯ ಮನೆಗೆ ಬರ್ತಾರೆ. ಇವ್ರನ್ನ ಕಾರ್ತಿಕ್ ಫಾಲೋ ಮಾಡ್ತಿರ್ತಾನೆ. ತಾಂಡವ್ ಬಂದಿದ್ದು ಮತ್ತು ತಾಂಡವ್ ಪೊಲೀಸ್ ಸ್ಟೇಷನ್ ಹತ್ರ ಬಂದಿದ್ದೆಲ್ಲ ಫಾಲೋ ಮಾಡ್ತಿರ್ತಾನೆ. ಅವಾಗ ತಕ್ಷಣ ಇದೇನಿದು ಆದಿ ಸಾರು ತಾಂಡವ್ ಇವ್ರ ಜೊತೆ ಇನ್ನೊಬ್ರು ಹೆಂಗ್ಸಿದಾರಲ್ಲ, ಇದನ್ನು ತಕ್ಷಣ ಮೇಡಮ್ಗೆ ಹೇಳ್ಬೇಕು ಅಂದ್ಬಿಟ್ಟು ಕನಿಕಂಗೆ ಕಾಲ್ ಮಾಡ್ತಾನೆ ಕಾರ್ತಿಕ್ಕು. ಕನಿಕಂಗೆ ಕಾಲ್ ಮಾಡಿಬಿಟ್ಟು ಮೇಡಮ್ ಅಂದಾಗ ಹೇಳು ಅಂದಾಗ, ಮೇಡಮ್ ಇದು ತಾಂಡವ್ ಸಾರು ಮತ್ತು ಆದಿ ಸಾರು ಒಂದು ಲೇಡಿ ಜೊತೆ ಪೊಲೀಸ್ ಸ್ಟೇಷನಲ್ಲಿ ಇದ್ದಾರೆ ಮೇಡಮ್ ಅಂದಾಗ, ಪೊಲೀಸ್ ಸ್ಟೇಷನ್ ಅಲ್ಲ ಏಕೆ ಏನಂತೆ ಅಂತಂದ್ಬಿಟ್ಟು ಕನಿಕಾ ಕೇಳ್ತಾಳೆ. ಮೇಡಮ್ ನಾನು ನಿಮ್ಮ ಆಫೀಸ್ ಎಂಪ್ಲಾಯಿ, ಪೊಲೀಸ್ನಲ್ಲ, ಅದೇನಕ್ಕೆ ಬಂದಿದ್ದಾರೆ ಏನಕ್ಕೆ ಅಂತ ನನಗೇನು ಗೊತ್ತು ಮೇಡಮ್, ಅದು ಪೊಲೀಸ್ನವ್ರು ಕೇಳಬೇಕು ಅಂದಾಗ, ಜಾಸ್ತಿ ಮಾತಾಡಬೇಡ, ಅಲ್ಲೇನಾಗ್ತಿದೆ ಅಂತ ನನಗೆ ಅಪ್ಡೇಟ್ ಬೇಕು ಅಷ್ಟೇ, ಅರ್ಥ ಆಯ್ತಾ, ಬೈ ಹುಕ್ ಆರ್ ಕುಕ್ ನನಗೆ ಪ್ರತಿ ಡೀಟೇಲ್ಸು ಬೇಕು ಅಂತಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಸರಿ ಮೇಡಮ್ ಆಯಿತು ಅಂದ್ಬಿಟ್ಟು ಅವನೇನು ಮಾಡ್ತಾನೆ, ತಾಂಡವ್ ಕಾರ್ನೇ ಫಾಲೋ ಮಾಡ್ಕೊಂಡು ಬರ್ತಾನೆ. ತಾಂಡವ್ ಕಾರ್ ಫಾಲೋ ಮಾಡ್ಕೊಂಡು ಬಂದಾಗ ಅದು ಭಾಗ್ಯ ಮನೆ ಮುಂದೆ ನಿಂತ್ಕೊಳ್ಳುತ್ತೆ. ಭಾಗ್ಯ ಮನೆ ನಿಂತ್ಕೊಂಡಾಗ ಸರಿ ಅಂದ್ಬಿಟ್ಟು ಇವನು ಏನು ಮಾಡ್ತಾನೆ, ಮತ್ತೆ ಕನಿಕಾ ಕಾಲ್ ಮಾಡ್ತಾರೆ. ಮೇಡಮ್ ಇದು ಅವತ್ತು ತಾಂಡವ್ ಸರ್ ಬಂದ್ಬಿಟ್ಟು ಇಲ್ಲೇ ಸ್ಟಾಪಾಗಿ ವಾಪಸ್ ಹೋದ್ರಲ್ಲ ಮೇಡಮ್, ಅದೇ ಜಾಗ ಮೇಡಮ್ ಇದು ಅಂತ ಅಂದಾಗ, ಹೌದಾ ಅಂತಂದ್ಬಿಟ್ಟು ಕನಿಕಾ ಕೇಳ್ತಾಳೆ. ಮೇಡಮ್ ಏನೋ ಗೊತ್ತಿಲ್ಲ, ತಾಂಡವ್ ಸರ್, ಆದಿ ಸರ್ ಮತ್ತು ಆ ಲೇಡಿ ಎಲ್ಲ ಪೊಲೀಸ್ನವರೆಲ್ಲ ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಮೇಡಮ್, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಮೇಡಮ್ ಅಂದಾಗ, ಹೌದಾ ಎಲ್ಲ ಮನೆ ಒಳಗಡೆ ಹೋದ್ರ ಅಂತಂದ್ಬಿಟ್ಟು ಕನಿಕಾ ಕೇಳ್ತಾಳೆ. ಹೌದಾ ಮೇಡಮ್ ಅಂತಂದ್ಬಿಟ್ಟು ಅವನು ಕಾರ್ತಿಕ್ ಕೇಳ್ತಾನೆ. ಇಲ್ಲಿ ಕಡೆ ಏನಾಗುತ್ತೆ, ಇವರು ನೆಕ್ಲೆಸ್ ಕಳ್ಕೊಂಡಿರ್ತಾರಲ್ಲ ಅವರು ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಇನ್ಸ್ಪೆಕ್ಟರ್ ಇದ್ದಾರಾ ಅಂತ, ಇಲ್ಲ ಮೇಡಮ್ ಆಚೆ ಹೋಗಿದ್ದಾರೆ ಅಂತ ಒಬ್ರು ಹೇಳ್ತಾರೆ. ಅವಾಗ ಇನ್ನೊಬ್ರು ಲೇಡಿ ಪೊಲೀಸ್, ಇಲ್ಲ ಮೇಡಮ್ ಬಂದಿದ್ದಾರೆ ಇವಾಗ ಅಂತಂದಾಗ, ಸಾರಿ ಮೇಡಮ್ ನಾನು ನೋಡಲಿಲ್ಲ ಅಂತ ಇನ್ನೊಬ್ರು ಪೊಲೀಸ್ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅಮ್ಮ ಒಳಗಡೆ ಬರ್ತಾರೆ. ಒಳಗಡೆ ಬಂದು, ಸರ್ ಸಾರಿ ಸರ್ ನನಗೆ ಗೊತ್ತಾಗಲಿಲ್ಲ ಸರ್, ಅದು ಮನೆಯಲ್ಲೇ ಇತ್ತು ಸರ್, ನಂಗೆ ಗೊತ್ತಾಗಲಿಲ್ಲ ಸರ್ ಅಂತ ಹೇಳ್ಬಿಟ್ಟು ಅವ್ರು ಲೇಡೀಸ್ ಹೇಳ್ತಾರೆ, ನೆಕ್ಲೆಸ್ ಕಳ್ಕೊಂಡಿರೋ ಲೇಡೀಸ್ ಹೇಳ್ತಾರೆ. ಅವಾಗ ಸರಿ ಅಂತ ಹೇಳ್ಬಿಟ್ಟು, ಅಲ್ಲ ಮೇಡಮ್ ನೀವು ಸರಿಯಾಗಿ ನೋಡ್ಕೋಬೇಕು ತಾನೇ, ನಿಮ್ಮಿಂದ ನನಗೆ ಕೆಲಸನೇ ಹೋಗ್ಬಿಡೋದು, ಹೆಂಗೋ ನಾನು ಬಚಾವಾದೆ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಹೇಳ್ತಾರೆ. ಅವಾಗ ಅಮ್ಮ ಸರಿ ನನಗೆ ಅವ್ರ ಡೀಟೇಲ್ಸ್ ಕೊಡಿ, ನಾನು ಅವ್ರ ಹತ್ರ ಸಾರಿ ಕೇಳಬೇಕು ಅಂತ ಅಂದಾಗ, ಹಂಗಲ್ಲ ಮೇಡಮ್ ಅವರು ತುಂಬ ಅದು ಒಳ್ಳೆ ವ್ಯಕ್ತಿ ಮೇಡಮ್, ಅವ್ರು ಕಳ್ತನ ಮಾಡೋ ವ್ಯಕ್ತಿ ಇಲ್ಲ, ತುಂಬ ಒಳ್ಳೆಯವರು ಅವರು, ನೀವು ಅವ್ರ ಬಗ್ಗೆ ತಿಳ್ಕೊಂಡಲ್ಲ ಈ ಥರ ಮಾಡಿಬಿಟ್ರಲ್ಲ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಟ್ರು ಆ ಅಮ್ಮಂಗೆ ಹೇಳ್ತಾರೆ. ಆ ಅಮ್ಮ ಪ್ಲೀಸ್ ಸರ್ ನನಗೆ ಅವ್ರ ನಂಬರ್ ಕೊಡಿ, ಅವ್ರ ಡೀಟೇಲ್ಸ್ ಕೊಡಿ, ನಾನು ಅವ್ರು ಸಾರಿ ಕೇಳ್ತೀನಿ ಅಂತ ಅಂದಾಗ, ಸರಿ ಆದಿ ಸರ್ದು ಡೀಟೇಲ್ಸ್ ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಸರಿ ಅಂತ ಇವರು ಆದಿರ್ದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಸರಿ ಅಂದ್ಬಿಟ್ಟು ಇಲ್ಲೇನಾಗುತ್ತೆ, ಕನಿಕಂಗೆ ಅವ್ನು ಕಾಲ್ ಮಾಡಿ ಹೇಳ್ತಾನೆ, ಕಾರ್ತಿಕ್ ಎಲ್ಲ ಪ್ರತಿಯೊಂದು ಡೀಟೇಲ್ಸನ್ನು ಕನಿಕಾಗೆ ಹೇಳ್ತಾ ಇರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಈ ಪೊಲೀಸ್ನವ್ರು ಕೂಡ ಭಾಗ್ಯ ಮತ್ತು ಪೊಲೀಸ್ನವರು ಆದಿ ಮತ್ತು ತಾಂಡವ್ ಎಲ್ಲರೂ ಕೂಡ ಭಾಗ್ಯ ಮನೆಗೆ ಬರ್ತಾರೆ. ಇಲ್ಲಿ ದುಡ್ಡು ಯಾರು ಕದ್ದಿದ್ದಾರೆ, ಯಾರು ಕಳ್ತನ ಮಾಡಿದ್ದಾರೆ, ಏನು ಈ ದುಡ್ಡು ಹೆಂಗೆ ಕಾಣೆ ಆಯಿತು ಅಂತಂದ್ಬಿಟ್ಟು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ಈ ಸಂಚಿಕೆಯಲ್ಲಿ ಮುಗಿಯುತ್ತೆ. ಈ ಸಂಚಿಕೆ ತಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ತಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.